ಸಾಧಾರಣ ಕಾಲದ 18ನೆಯ ಶನಿವಾರ. ಪ್ರವಾದಿ ಹಬಕ್ಕೂಕನ ಗ್ರಂಥದಿಂದ ವಾಚನ. ಪ್ರವಾದಿ ಹಬಕ್ಕೂಕನು ಇಂತೆಂದು ಪ್ರಾರ್ಥಿಸಿದನು. ಸರ್ವೇಶ್ವರ ನನ್ನ ದೇವರೇ, ಪರಮ ಪಾವನ ಸ್ವಾಮಿಯೇ, ಅನಾದಿಯಿಂದ ಇರುವಂತವರು ನೀವು. ನಾವು ಖಂಡಿತ ಸಾಯುವುದಿಲ್ಲ. ನಮ್ಮನ್ನು ದಂಡಿಸುವಂತೆ ಆ ಬಾಬಿಲೋನಿನವರನ್ನು ನೇಮಿಸಿದವರು ನೀವು. ಅವರನ್ನು ಪ್ರಬಲಗೊಳಿಸಿದವರು ನೀವು. ನಮಗೆ ಪೊರೆಬಂಡೆ ನೀವೇ. ಕೇಡನ್ನು ನೋಡಲಾರದಷ್ಟು ನಿಷ್ಕಳಂಕ ಕಣ್ಣು ನಿಮ್ಮದು. ಕೆಡುಕನ್ನು ಸಹಿಸಲಾಗದಷ್ಟು ಪವಿತ್ರರು ನೀವು. ಇಂತಿರಲು ಕೆಡುಕನ್ನು ನೋಡಿಕೊಂಡಿರುವಿರೇಕೆ? ದುಷ್ಟನು ಶಿಷ್ಟನಾದವನನ್ನು ಕಬಳಿಸುತ್ತಿರುವುದನ್ನು ನೋಡಿ ಸುಮ್ಮನಿರುವಿರೇಕೆ? ಮನುಜರನ್ನು ಕಡಲ ಮೀನುಗಳಿಗೆ ಸಮನಾಗಿಸಿರುವಿರಿ ಏಕೆ? ನಾಯಕನಿಲ್ಲದ ಕ್ರಿಮಿಕೀಟಗಳ ಗತಿಗೆ ಇಳಿಸಿರುವಿರಿ ಏಕೆ? ಈ ಕಾರಣ ಆ ಬಾಬಿಲೋನಿಯರು ಮಾನವರನ್ನು ಗಾಳದಿಂದ ಸೆಳೆದುಕೊಳ್ಳುತ್ತಾರೆ, ಬಲೆಯಿಂದ ಬಾಚಿಕೊಳ್ಳುತ್ತಾರೆ, ತಮ್ಮ ಜಾಲದಲ್ಲಿ ರಾಶಿ ಹಾಕಿಕೊಳ್ಳುತ್ತಾರೆ, ಹಿರಿ ಹಿಗ್ಗುತ್ತಾರೆ, ತಮ್ಮ ಬಲೆಗೆ ಬಲಿ ಕೊಡುತ್ತಾರೆ, ಧೂಪ ಹಾಕುತ್ತಾರೆ. ಅವುಗಳ ಮೂಲಕವೇ ಅವರ ಜೀವನ ಗಟ್ಟಿ, ಅವರ ಭೋಜನ ಪುಷ್ಟಿ. ಹೀಗೆ ಅವರು ನಿರಂತರವಾಗಿ ತಮ್ಮ ಬಲೆಯಿಂದ ಭಾಗ್ಯವನ್ನು ಪಡೆದುಕೊಳ್ಳುತ್ತಿರಬೇಕೋ? ದಯದಾಕ್ಷಿಣ್ಯವಿಲ್ಲದೆ ರಾಷ್ಟ್ರಗಳನ್ನು ನಾಶ ಮಾಡುತ್ತಿರಬೇಕೋ? ನಾನು ಕಾವಲುಗಾರನಾಗಿ ನಿಲ್ಲುವೆನು, ಕಾವಲು ಗೋಪುರವನ್ನೇ ಹತ್ತಿ ನಿಂತುಕೊಳ್ಳುವೆನು. ಸರ್ವೇಶ್ವರ ನನಗೆ ಏನು ಹೇಳುವರೋ, ಯಾವ ಉತ್ತರ ಕೊಡುವರೋ ಎಂದು ಎದುರು ನೋಡುವೆನು. ಆಗ ಸರ್ವೇಶ್ವರ ನನಗೆ ಕೊಟ್ಟ ಉತ್ತರ ಇದು: ನೀನು ಕಂಡ ದರ್ಶನವನ್ನು ಬರೆ. ಓದುವವನು ಶೀಘ್ರವಾಗಿ ಓದುವಂತೆ ಹಲಗೆಗಳ ಮೇಲೆ ಅದನ್ನು ಕೆತ್ತು. ನಿಯಮಿತ ಕಾಲದಲ್ಲಿ ಆ ದರ್ಶನ ನೆರವೇರುವುದು. ಅದರ ಅಂತಿಮ ಪರಿಣಾಮ ಶೀಘ್ರದಲ್ಲಿ ಗೊತ್ತಾಗುವುದು. ತಡವಾದರೂ ಕಾದಿರು, ಮೋಸ ಮಾಡದು. ಅದು ಖಂಡಿತವಾಗಿ ಕೈಗೂಡುವುದು, ತಾಮಸವಾಗದು. ನೋಡು, ಮನಸ್ಕನಲ್ಲದವನು ಹುಬ್ಬಿ ಹೋಗಿರುವ ಆ ದುರ್ಜನನ್ನು ಉಳಿಯಲು, ದೇವರೊಂದಿಗೆ ಸತ್ಸಂಬಂಧ ಹೊಂದಿರುವ ಸಜ್ಜನನ್ನು ವಿಶ್ವಾಸದಿಂದಲೇ ಬಾಳುವನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನಿನ್ನನ್ನು ಅರಸುವವರನ್ನು ಹೇ ಪ್ರಭು, ನೀ ಕೈ ಬಿಡುವವನಲ್ಲ. ಪ್ರಭುವಿನ ರಾಜ್ಯಾಡಳಿತ ಶಾಶ್ವತ, ಆತನ ನ್ಯಾಯಪೀಠ ಸುಸಜ್ಜಿತ. ಜಗಕ್ಕೆ ನ್ಯಾಯ ತೀರಿಸುವನು ನೀತಿಗನುಸಾರ, ಜನಾಂಗಕ್ಕೆ ತೀರ್ಪು ಕೊಡುವನು ಸತ್ಯಕ್ಕನುಸಾರ. ಶ್ಲೋಕ. ನಿನ್ನನ್ನು ಅರಸುವವರನ್ನು ಹೇ ಪ್ರಭು, ನೀ ಕೈ ಬಿಡುವವನಲ್ಲ. ದಲಿತರಿಗೆ ಪ್ರಭು ದುರ್ಗಸ್ಥಾನ, ಆಪತ್ತಿನಲ್ಲಿ ಆಶ್ರಯ ಸ್ಥಾನ. ನಿನ್ನನ್ನು ಅರಸುವವರನ್ನು ಹೇ ಪ್ರಭು, ನೀ ಕೈ ಬಿಡುವವನಲ್ಲ. ನಿನ್ನಲ್ಲಿ ಭರವಸೆ ಇಡುವರು ನಿನ್ನ ನಾಮವನ್ನು ಅರಿತವರೆಲ್ಲ. ಸಂಕೀರ್ತಿಸಿರಿ ಸಿಯೋನಿನಲ್ಲಿ ವಾಸಿಸುವ ಪ್ರಭುವನ್ನು, ಪ್ರಕಟಿಸಿರಿ ಜನತೆಗೆ ಆತನ ಮಹತ್ ಕಾರ್ಯಗಳನ್ನು. ಶ್ಲೋಕ. ನಿನ್ನನ್ನು ಅರಸುವವರನ್ನು ಹೇ ಪ್ರಭು, ನೀ ಕೈ ಬಿಡುವವನಲ್ಲ. ರಕ್ತಪಾತ ಲೆಕ್ಕಿಸಿ ಸೇಡು ತೀರಿಸುವನಾತ, ದೀನ ದಲಿತರ ಮೊರೆಯನೆಂದಿಗೂ ಮರೆಯನಾತ. ಶ್ಲೋಕ. ನಿನ್ನನ್ನು ಅರಸುವವರನ್ನು ಹೇ ಪ್ರಭು, ನೀ ಕೈ ಬಿಡುವವನಲ್ಲ. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ. ಅಲ್ಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಒಬ್ಬನು ಯೇಸುವಿನ ಬಳಿಗೆ ಬಂದು, ಪ್ರಭು, ನನ್ನ ಮಗನ ಮೇಲೆ ಕನಿಕರವಿಡಿ. ಅವನು ಮೂರ್ಛರೋಗಿ. ಅವನ ಕಷ್ಟ ಹೇಳತಿರದು. ಆಗಾಗ ಬೆಂಕಿಯಲ್ಲೋ ನೀರಿನಲ್ಲೋ ಬಿದ್ದು ಬಿಡುತ್ತಾನೆ. ಅವನನ್ನು ತಮ್ಮ ಶಿಷ್ಯರ ಬಳಿಗೆ ಕರೆದುಕೊಂಡು ಬಂದೆ, ಆದರೆ ಅವನನ್ನು ಗುಣಪಡಿಸಲು ಅವರಿಂದಾಗಲಿಲ್ಲ ಎಂದು ಮೊಣಕಾಲೂರಿ ಯಾಚಿಸಿದನು. ಅದಕ್ಕೆ ಯೇಸು, ಅಯ್ಯೋ ವಿಶ್ವಾಸವಿಲ್ಲದ ವಕ್ರ ಪೀಳಿಗೆ, ಇನ್ನೆಷ್ಟು ಕಾಲ ನಾನು ನಿಮ್ಮೊಂದಿಗಿರಲಿ? ಇನ್ನೆಷ್ಟು ಕಾಲ ನಿಮ್ಮನ್ನು ಸಹಿಸಿಕೊಳ್ಳಲಿ ಎಂದು ಹೇಳಿ ಆ ಹುಡುಗನನ್ನು ಇಲ್ಲಿ ನನ್ನ ಬಳಿಗೆ ಕರೆದುಕೊಂಡು ಬನ್ನಿ ಎಂದರು. ಅನಂತರ ಆ ಹುಡುಗನಲ್ಲಿದ್ದ ದೆವ್ವವನ್ನು ಅವರು ಗದರಿಸಿದೊಡನೆ ಅದು ಅವನನ್ನು ಬಿಟ್ಟು ಹೋಯಿತು. ಅವನು ತಕ್ಷಣವೇ ಸ್ವಸ್ಥನಾದನು. ತರುವಾಯ ಶಿಷ್ಯರು ಪ್ರತ್ಯೇಕವಾಗಿ ಯೇಸುವಿನ ಬಳಿಗೆ ಬಂದು, ಆ ದೆವ್ವವನ್ನು ಬಿಡಿಸಲು ನಮ್ಮಿಂದಾಗಲಿಲ್ಲವಲ್ಲ, ಅದೇಕೆ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನಿಮ್ಮ ಅಲ್ಪ ವಿಶ್ವಾಸವೇ ಅದಕ್ಕೆ ಕಾರಣ. ನಾನು ನಿಶ್ಚಯವಾಗಿ ಹೇಳುತ್ತೇನೆ, ನಿಮಗೆ ಸಾಸಿವೆ ಕಾಳಿನಷ್ಟು ವಿಶ್ವಾಸವಾದವರಿದ್ದಲ್ಲಿ ಈ ಬೆಟ್ಟಕ್ಕೆ ಇಲ್ಲಿಂದ ಆ ಸ್ಥಳಕ್ಕೆ ಹೋಗು ಎಂದು ಹೇಳಿದರೆ ಅದು ಹೋಗುತ್ತದೆ. ನಿಮ್ಮಿಂದ ಅಸಾಧ್ಯವಾದುದು ಒಂದೂ ಇರದು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ.
ಕಾಣುವೆನು. ಆತನ ಸನ್ನಿಧಿಗೆ ಶರಣಾಗಿ ಬಂದಿಹೆನು. ಪ್ರಭುವಿನ ನಾಮದಲ್ಲಿ ನೆಮ್ಮದಿ ಕಾಣುವೆನು. ಪರಿಶುದ್ಧ ಪ್ರೇಮದಲ್ಲಿ ಬದುಕನು ಸವಿಯುವೆನು. ಸ್ವೀಕರಿಸು ಸಂಸ್ಕರಿಸು ಎಂದು ಬೇಡುವೆನು. ದೇವಾ ಮುನ್ನಡೆಸು, ನನ್ನನ್ನು ನೀ ಹರಸು. ದೇವಾ ಮುನ್ನಡೆಸು, ನನ್ನನ್ನು ನೀ ಹರಸು. ಸನ್ಮಾರ್ಗ ತೋರುತ್ತ ಜೀವನ ಪಾವನಗೊಳಿಸು. ದೇವಾ ಮುನ್ನಡೆಸು, ನನ್ನನ್ನು ನೀ ಹರಸು. ದೇವನೇ ಮುನ್ನಡೆಸು, ನನ್ನನ್ನು ನೀ ಹರಸು. ಮನದಲ್ಲಿ ಅಭಯವ ನೆಲೆಗೊಳಿಸು. ದೇವಾ ಮುನ್ನಡೆಸು, ನನ್ನನ್ನು ನೀ ಹರಸು. ದೇವಾ ಮುನ್ನಡೆಸು, ನನ್ನನ್ನು ನೀ ಹರಸು. ಪ್ರಭುವಿನ ನಾಮದಲ್ಲಿ ನೆಮ್ಮದಿ ಕಾಣುವೆನು. ಆತನ ಸನ್ನಿಧಿಗೆ ಶರಣಾಗಿ ಬಂದಿಹೆನು. ಸ್ವೀಕರಿಸು ಸಂಸ್ಕರಿಸು ಎಂದು ಬೇಡುವೆನು. ದೇವಾ ಮುನ್ನಡೆಸು, ನನ್ನನ್ನು ನೀ ಹರಸು.
ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ನನ್ನನ್ನು ಉತ್ತರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನನ್ನು ಉತ್ತರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಓ ಯೇಸುವೇ, ನಿನ್ನನ್ನು ಆರಾಧಿಸುವೆ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ. ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ? ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ. ನಿನ್ನ ಕೃಪೆ ಶ್ರೇಷ್ಠವಲ್ಲವೇ? ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೇ ನನ್ನ ಹುಡುಕಿ ಬಂದೆ. ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ? ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ. ನಿನ್ನ ಕೃಪೆ ಶ್ರೇಷ್ಠವಲ್ಲವೇ? ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆ ತುವೆ, ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ. ನಿನ್ನ ನಾಮ ಮೇಲೆ ತುವೆ. ಇಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನನ್ನು ಉತ್ತರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಓ ಯೇಸುವೇ, ನಿನ್ನನ್ನು ಆರಾಧಿಸುವೆ. ನೊಂದು ಹೊಡೆದ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತಿರುವೆ. ಒಳ್ಳೆಯ ಸಮರ್ಯನು ನೀನೇ. ಕುಸುವಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ.
ನನ್ನಯ ರಕ್ಷಕನು ನೀನೇ. ನೊಂದು ಹೊಡೆದ ಹೃದಯವನ್ನು ಪ್ರತಿದಿನವೂ ಕಟ್ಟುತ್ತಿರುವೆ, ಒಳ್ಳೆಯ ಸಮರ್ಯನು ನೀನೇ. ಹೊಸುವಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ, ನನ್ನಯ ರಕ್ಷಕನು ನೀನೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನನ್ನು ತರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನನ್ನು ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಓ ಯೇಸುವೇ, ನಿನ್ನನ್ನು ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಬಾನು ಬೆಳಗಿತು, ಈ ಭೂಮಿ ಹರ್ಷಿಸಿತ್ತು, ಏಸಯ್ಯ ಜನಿಸಿದಾಗ. ರಕ್ಷಕನಾಗಿ ಬಂದ ನೋಡು, ಏಸುನಾಥನು ಈ ಭೂಮಿಗೆ. ದೂತರು ಸ್ತೋತ್ರ ಗೀತೆಯ ಹಾಡಿ ಹರ್ಷದಿಂದ ಸ್ತುತಿಸಿದರು. ಸಂಭ್ರಮವೇ ಸಂಭ್ರಮವೋ, ಶ್ರೀ ಯೇಸು ರಾಜನಿಗೆ ವಂದನೆಗಳು. ಸರ್ವೋನ್ನತ ಸ್ಥಳಗಳಲ್ಲಿ ದೇವರಿಗೆ ಮಹಿಮೆ, ಹಲ್ಲೇಲೂಯಾ ಹಲ್ಲೇಲೂಯಾ. ಇಷ್ಟವಾದ ಮನುಷ್ಯರೊಳಗೆ ಭೂಮಿಯಲ್ಲಿ ಸಮಾಧಾನ, ಹಲ್ಲೇಲೂಯಾ ಹಲ್ಲೇಲೂಯಾ. ಆ ಬಾನು ಬೆಳಗಿತು, ಈ ಭೂಮಿ ಹರ್ಷಿಸಿತ್ತು, ಏಸಯ್ಯ ಜನಿಸಿದಾಗ. ರಕ್ಷಕನಾಗಿ ಬಂದ ನೋಡು, ಏಸುನಾಥನು ಈ ಭೂಮಿಗೆ. ರಕ್ಷಕನಾಗಿ ಬಂದ ನೋಡು, ಶ್ರೀ ಏಸುನಾಥನು ಈ ಭೂಮಿಗೆ. ರಕ್ಷಿಸುವ ಸಮಯ, ನೂತನ ಗೀತೆ ಹಾಡೋಣ. ಆವೃತ್ತಿಸಿ ನಾವು ಊರೂರ ಸುತ್ತಿ ಸಂತೋಷ ನಾಟ್ಯ ಮಾಡೋಣ.
ಯೂದಯ ದೇಶದಲ್ಲಿ ಬೆತ್ಲೆಹೇಮ್ ಗ್ರಾಮದಲ್ಲಿ ಶ್ರೀ ಯೇಸು ಜನಿಸಿದನು. ಸರ್ವಲೋಕ ಬಿಡುಗಡೆಗೆ ದಾವೀದನ ವಂಶದಲ್ಲಿ ಶ್ರೀ ಯೇಸು ಜನಿಸಿ ಬಂದನು. Happy Christmas, Merry Christmas, Happy Christmas, Merry Christmas. ಯೂದಯ ದೇಶದಲ್ಲಿ ಬೆತ್ಲೆಹೇಮ್ ಗ್ರಾಮದಲ್ಲಿ ಶ್ರೀ ಯೇಸು ಜನಿಸಿದನು. ಸರ್ವಲೋಕ ಬಿಡುಗಡೆಗೆ ದಾವೀದನ ವಂಶದಲ್ಲಿ ಶ್ರೀ ಯೇಸು ಜನಿಸಿ ಬಂದನು. ದೂತರ ವಾರ್ತೆ ಕೇಳಿದಾಗ ಆ ಕುರಿಗಳ ಕುರುಬರು ತಾರೆ ಮಾರ್ಗ ತೋರಿದಾಗ ಮೂಡಣ ಜೋಯಿಸರು ನೋಡ ಬಂದರು, ನಮಸ್ಕರಿಸಿದರು, ಕಾಣಿಕೆ ನೀಡಿ ಆರಾಧಿಸಿದರು. ನೋಡ ಬಂದರು, ನಮಸ್ಕರಿಸಿದರು, ಕಾಣಿಕೆ ನೀಡಿ ಆರಾಧಿಸಿದರು. ಸರ್ವೋನ್ನತ ಸ್ಥಳಗಳಲ್ಲಿ ದೇವರಿಗೆ ಮಹಿಮೆ, ಹಲ್ಲೇಲೂಯಾ ಹಲ್ಲೇಲೂಯಾ. ಇಷ್ಟವಾದ ಮನುಷ್ಯರೊಳಗೆ ಭೂಮಿಯಲ್ಲಿ ಸಮಾಧಾನ, ಹಲ್ಲೇಲೂಯಾ ಹಲ್ಲೇಲೂಯಾ. ರಾಜನಿಗೆ ರಾಜ ಹುಟ್ಟಿದ, ರಾಜನಿಗೆ ರಾಜ ಹುಟ್ಟಿದ. ಬನ್ನಿರಣ್ಣ ಆ ರಾಜನನ್ನ ನೋಡೋಣ, ಬನ್ನಿರಣ್ಣ ಆ ರಾಜನನ್ನ ನೋಡೋಣ. ಕೆಟ್ಟು ಹೋದ ಮಾನವರ ಹುಡುಕಿ ರಕ್ಷಿಸಲು ಮನುಷ್ಯ ರೂಪ ತಾಳಿ ಬಂದನು. ತನ್ನ ಪ್ರಜೆಯ ಬಿಡುಗಡೆಗೆ ಸರ್ವೋನ್ನತ ಮಗನಾಗಿ ಶಿಲುಬೆಯ ಮರಣ ಹೊಂದಿದ. Happy Christmas, Merry Christmas, Happy Christmas, Merry Christmas. ಕೆಟ್ಟು ಹೋದ ಮಾನವರ ಹುಡುಕಿ ರಕ್ಷಿಸಲು ಮನುಷ್ಯ ರೂಪ ತಾಳಿ ಬಂದನು. ತನ್ನ ಪ್ರಜೆಯ ಬಿಡುಗಡೆಗೆ ಸರ್ವೋನ್ನತ ಮಗನಾಗಿ ಶಿಲುಬೆಯ ಮರಣ ಹೊಂದಿದ. ಪಾಪವೆಲ್ಲ ಶಾಪವೆಲ್ಲ ತೊಲಗಿ ಹೋಯಿತಲ್ಲ, ವ್ಯಾಧಿಯೆಲ್ಲ ಬಾಧೆಯೆಲ್ಲ ತೀರಿ ಹೋಯಿತಲ್ಲ. ದುಃಖವಿಲ್ಲವೇ ಮರಣವಿಲ್ಲವೇ ಯಾವ ಭಯವು ಬಳಿಗೆ ಬಾರದು. ದುಃಖವಿಲ್ಲವೇ ಮರಣವಿಲ್ಲವೇ ಯಾವ ಭಯವು ಬಳಿಗೆ ಬಾರದು. ಸರ್ವೋನ್ನತ ಸ್ಥಳಗಳಲ್ಲಿ ದೇವರಿಗೆ ಮಹಿಮೆ, ಹಲ್ಲೇಲೂಯಾ ಹಲ್ಲೇಲೂಯಾ. ಇಷ್ಟವಾದ ಮನುಷ್ಯರೊಳಗೆ ಭೂಮಿಯಲ್ಲಿ ಸಮಾಧಾನ, ಹಲ್ಲೇಲೂಯಾ ಹಲ್ಲೇಲೂಯಾ. ಆ ಬಾನು ಬೆಳಗಿತು, ಭೂಮಿಯು ಹರ್ಷಿಸಿತು. ಆ ಬಾನು ಬೆಳಗಿತು, ಈ ಭೂಮಿ ಹರ್ಷಿಸಿತು. ಏಸಯ್ಯ ಜನಿಸಿದಾಗ ರಕ್ಷಕನಾಗಿ ಬಂದ ನೋಡು, ಶ್ರೀ ಯೇಸುನಾಥನು ಈ ಭೂಮಿಗೆ. ದೂತರು ಸ್ತೋತ್ರ ಗೀತೆಯ ಹಾಡಿ ಹರ್ಷದಿಂದ ಸ್ತುತಿಸಿದರು. ಸಂಭ್ರಮವೇ ಸಂಭ್ರಮವೋ ಶ್ರೀ ಯೇಸು ರಾಜನಿಗೆ ವಂದನೆಗಳು. ಸಂಭ್ರಮವೇ ಸಂಭ್ರಮವೋ ಶ್ರೀ ಯೇಸು ರಾಜನಿಗೆ ವಂದನೆಗಳು. ಸಂಭ್ರಮವೇ ಸಂಭ್ರಮವೋ ರಾಜಾದಿ ರಾಜನಿಗೆ ವಂದನೆಗಳು.